ಇವತ್ತಿನ ಪಾಠದ ಹೆಸರು ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ. ಈ ಪಾಠದ ಲೇಖಕರ ಹೆಸರು ರಮೇಶ್ ಎಂಕೆ. ಇವರ ಪೂರ್ಣ ಹೆಸರು ರಮೇಶ್ ಗೌಡ ಮಲ್ಲನ್ನಗೌಡ ಕಲ್ಲನ್ನಗೌಡ. ಇವರು ಕ್ರಿಸ್ತಶಕ 1975 ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕಿನ ಕಿತ್ತೂರು ಗ್ರಾಮದವರು. ಇವರು ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿರ್ತಾರೆ. ಇವರು ಅಮೃತಕ್ಕೆ ಹಾರಿದ ಗರುಡ, ರೂಪಬಯಲು, ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಗಳು ಎಂಬ ಕೃತಿಯನ್ನ ರಚಿಸಿದ್ದಾರೆ. ಹಾರಿದ ಗರುಡ ಇವರ ಕಥಾ ಸಂಕಲನ ಆಗಿರುತ್ತೆ. ಹಾಗೆ ಇವರು ಹಲವಾರು ಲೇಖನಗಳನ್ನ ಕೂಡ ರಚಿಸಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ರತ್ನಾಕರ ವರ್ಣಿ ಮುದ್ದಣ್ಣದತ್ತಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವರ್ಷದ ಕೃತಿ ಎಂಬ ಪ್ರಶಸ್ತಿಯನ್ನ ನೀಡಲಾಗಿದೆ. ಮಕ್ಕಳೇ, ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕಂದ್ರೆ, ಗುರಿಯನ್ನ ಮುಟ್ಟಬೇಕು ಅಂದ್ರೆ ನಮಗೆ ಛಲ ಇರಬೇಕು. ಹಾಗಾಗಿ ನಮ್ಮ ದೈಹಿಕವಾದ ನ್ಯೂನ್ಯತೆ ಯಾವುದೇ ರೀತಿ ಅಡ್ಡಿ ಬರೋದಿಲ್ಲ ಅಂತ ಹೇಳಿ ಈ ಪಾಠದಲ್ಲಿ ನಿಮಗೆ ತಿಳಿಸಿಕೊಡಲಾಗಿದೆ. ಉದಾಹರಣೆಗೆ ನೋಡೋದೇ ಆದರೆ ಭರತನಾಟ್ಯ ಕ್ಷೇತ್ರದಲ್ಲಿ ಸುಧಾ ಚಂದ್ರನ್ ಅವರು ಕೂಡ, ಅವರಿಗೆ ಕಾಲಿಲ್ಲ ಅಂದರೂ ಕೂಡ ಅವರು ಭರತನಾಟ್ಯವನ್ನ ಮಾಡಿ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ವಿಕಲಚೇತನರಾದ ಮಾಲತಿ ಹೊಳ್ಳ ಅವರು ಕೂಡ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅವರು ಕೂಡ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಈ ರೀತಿ ಸಾಧಕರಲ್ಲಿ ನಮ್ಮ ಪುಟ್ಟರಾಜು ಗವಾಯಿಗಳು ಕೂಡ ಒಬ್ಬರಾಗಿರ್ತಾರೆ. ಇವರು ಅಂಧರಾಗಿದ್ರು, ಹಲವಾರು ರಂಗದಲ್ಲಿ ಅದ್ವಿತೀಯರಾಗಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಜಗತ್ತಿನಲ್ಲಿ ಯಾರ್ಯಾರು ಸಾಧನೆಯನ್ನ ಮಾಡಿರ್ತಾರೋ ಅವರು ನಮಗೆ ಇಷ್ಟ ಆಗ್ತಾರೆ. ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಮಾಡಿರ್ತಕ್ಕಂತಹ ಸಾಧನೆಗಳನ್ನ ನಾವು ಒಮ್ಮೆ ಹಿಂದಿರುಗಿಸಿ ನೋಡಿದ್ರೆ ಅವರ ಸಾಧನೆಗಳು ಹಿಮಾಲಯ ಪರ್ವತದ ಎತ್ತರಕ್ಕೆ ಇರುತ್ತೆ. ಹಾಗಾಗಿ ಅವರು ಅವರ ಸಾಧನೆಯಿಂದ ಪ್ರಪಂಚವನ್ನೇ ಸೆಳೆದಿರ್ತಾರೆ. ಅಂತಹ ಒಂದು ಸಾಧನೆಯ ಸೀಟಿಗೆ ಸೇರಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪುಟ್ಟರಾಜು ಗವಾಯಿಗಳು. ಈಗ ನಾವು ಪುಟ್ಟರಾಜು ಗವಾಯಿಗಳ ಬಗ್ಗೆ ತಿಳ್ಕೊಳ್ಳೋಣ. ಪುಟ್ಟರಾಜು ಅವರು ಒಂದು ಸಾಮಾನ್ಯ ಕುಟುಂಬದವರಾಗಿರ್ತಾರೆ. ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಪುರದವರಾಗಿರ್ತಾರೆ. ಇವರ ತಂದೆಯ ಹೆಸರು ರೇವಣ್ಣಯ್ಯ, ತಾಯಿಯ ಹೆಸರು ಸಿದ್ದಮ್ಮಯ್ಯ. ಇವರು 1914 ಮಾರ್ಚ್ 3ರಂದು ಜನಿಸ್ತಾರೆ. ಮಕ್ಕಳೇ, ಇವರು ಹುಟ್ಟಿದಾಗ ಇವರ ಕಣ್ಣು ಚೆನ್ನಾಗೇ ಇರುತ್ತೆ. ಆದರೆ ಇವರು 6 ತಿಂಗಳ ಮಗುವಾಗಿದ್ದಾಗ ಇವರಿಗೆ ಕಣ್ಣಿಗೆ ಒಂದು ರೀತಿಯ ರೋಗ, ಒಂದು ಪರಿ ಅಂತ ಹೇಳ್ತಾರೆ, ಆ ರೀತಿ ಒಂದು ರೋಗ ಇವರಿಗೆ ಬರುತ್ತೆ ಕಣ್ಣಿಗೆ ಮಾತ್ರ. ಅದು ಕಣ್ಣಿನ ಬೇನೆ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಆ ರೀತಿ ಒಂದು ಕಣ್ಣಿನ ಪರಿ ಬಂದಾಗ ಅವರಿಗೆ ಔಷಧಿಯನ್ನ ಮಾಡಬೇಕಲ್ವಾ. ಅಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ನಾಟಿ ವೈದ್ಯರು ಮಾತ್ರ ಇದ್ರು. ಹಾಗಾಗಿ ಇವರು ನಾಟಿ ವೈದ್ಯರ ಬಳಿ ಹೋಗ್ತಾರೆ. ಆಗ ನಾಟಿ ವೈದ್ಯರು ಹೇಳ್ತಾರೆ, ಕಣ್ಣಿಗೆ ಈ ನಾಯಿಯ ಮೇಲೆ ಒಂದು ಹುಳು ಕೂತಿರುತ್ತೆ, ಅದು ಬ್ಲ್ಯಾಕ್ ಕಲರ್ ಇರುತ್ತೆ, ಕಪ್ಪಾಗಿರುತ್ತೆ, ಅದನ್ನ ಉಣ್ಣಿ ಅಂತ ಹೇಳ್ತಾರೆ. ಆ ಥರ ಒಂದು ಹುಳುವನ್ನ ತಂದು ಆ ಕಣ್ಣಿನ ಮೇಲೆ ಸವರಿದ್ರೆ ಆ ಪೊರೆ ಅನ್ನೋದು ಏನಿದೆ, ಕಣ್ಣಿಗೆ ಆಗಿರ್ತಕ್ಕಂತಹ ಬೇನೆ ಏನಿದೆ, ಅದು ಹೋಗತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ಇವರು ನಾಯಿಯ ಮೇಲಿನ ಹುಳುವನ್ನ ತಂದು ಆ ಮಗುವಿನ, ಅಂದ್ರೆ ಪುಟ್ಟರಾಜು ಅವರು ಕಣ್ಣಿಗೆ ಹಚ್ತಾರೆ, ಸವರ್ತಾರೆ. ಆಗ ಅದು ಕಣ್ಣಿನ ಪೊರೆಯನ್ನು ತಿನ್ನುವುದರ ಬಿಟ್ಟು, ಅಂದ್ರೆ ಬದಲಾಗಿ ಅವರ 2 ಕಣ್ಣಿನ ಗುಡ್ಡೆಗಳನ್ನ ಕಿತ್ತಾಕ್ಬಿಡತ್ತೆ. ಹಾಗಾಗಿ ಇವರಿಗೆ ಅಂಧರಾಗ್ತಾರೆ, ಕಣ್ಣು ಕಾಣಿಸೋದಿಲ್ಲ. ಇದನ್ನ ಸ್ವತಃ ಪುಟ್ಟರಾಜು ಅವರೇ ಹೇಳಿದ್ದು. ಆಗ ಈ ಘಟನೆಯನ್ನ ಹೇಳುವಾಗ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ನೋವು ಕಾಣಿಸೋದಿಲ್ಲ, ಅಂದ್ರೆ ಅವರಿಗೆ ಬೇಜಾರಾಗೋದಿಲ್ಲ. ನಡೆದ ಒಂದು ಘಟನೆಯನ್ನ ಅವರು ಹೇಳ್ತಾರೆ. ನೋಡಿದ್ರಲ್ಲ ಮಕ್ಕಳೇ, ಪುಟ್ಟರಾಜು ಅವರು 6 ತಿಂಗಳು ಇರುವಾಗಲೇ ಅವರ ಕಣ್ಣನ್ನ ಕಳ್ಕೊಳ್ತಾರೆ. ಆ ಹುಳುವನ್ನು ಅವರು ಸವರಬೇಕಾದ್ರೆ ಏನಾದರೂ ಸ್ವಲ್ಪ ಜಾಗರೂಕತೆಯಿಂದ ಸವರಿದಿದ್ರೆ ಬಹುಶಃ ಅವರ ಕಣ್ಣು ಇರ್ತಿತ್ತು ಅನಿಸುತ್ತೆ. ಅದು ಕೈಜಾರಿ ಅವರ ಕಣ್ಣೊಳಗೆ ಹೋದದ್ದರಿಂದ ಆ ಕಣ್ಣಿನ ಗುಡ್ಡೆಗಳು ಆಚೆ ಬಂದು ಅವರ ಕಣ್ಣನ್ನು ಕಳ್ಕೊಳ್ತಾರೆ. ಈ ರೀತಿ ಅವರ ಕಣ್ಣನ್ನು ಕಳೆದುಕೊಂಡಂಥ ಕತೆ ಆಗಿರುತ್ತೆ, ಘಟನೆ ಆಗಿರುತ್ತೆ. ಹಾಗಾದರೆ ಪುಟ್ಟರಾಜು ಅವರು ಮುಂದೆ ಏನಾಗತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಪುಟ್ಟರಾಜು ಅವರು ಒಂದು ಹಾರ್ಮೋನಿಯಂ ಅನ್ನ ನುಡಿಸ್ತಾರೆ. ಅದರಿಂದ ಬಂದಂತಹ ನಾದ ಬಹಳ ತುಂಬ ಸೊಗಸಾಗಿ ಕೇಳಿಸ್ತಾ ಇರತ್ತೆ.
ಇದನ್ನ ಕಂಡಂತಹ ಅವರ ಸೋದರ ಮಾವ ಚಂದ್ರಶೇಖರಯ್ಯ ಅವರು ಅವರಿಗೆ ಆಸಕ್ತಿಯನ್ನ ಹುಟ್ಟಿಸ್ತಾರೆ, ಪ್ರೋತ್ಸಾಹನ ಮಾಡ್ತಾರೆ, ಅಂದ್ರೆ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಇನ್ನಷ್ಟು ಚೆನ್ನಾಗಿ ನೀನು ಅಭ್ಯಾಸ ಮಾಡು ಅಂತ ಹೇಳಿ ಬಾಲಕನಾಗಿದ್ದಾಗಲೇ ಅವರು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಒಮ್ಮೆ ಅವರ ಊರಿನಲ್ಲಿ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಈ ಕ್ಯಾಂಪ್ ಒಂದು ನಡೀತಾ ಇತ್ತು. ಈ ಸಂಚಾರಿ ಸಂಗೀತ ಪಾಠಶಾಲೆ ಅಂತ ಹೇಳಿದ್ರೆ ಇವರು ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ಸಂಗೀತವನ್ನ ಹೇಳ್ಕೊಡ್ತಾರೆ. ಒಂದು ಕ್ಯಾಂಪ್ 1 ತಿಂಗಳಾಗಿರ್ಬೋದು, 15 ದಿವಸ ಆಗಿರ್ಬೋದು, ಅಥವಾ 3 ತಿಂಗಳೇ ಆಗಿರ್ಬೋದು. ಈ ತರ ಊರೂರಲ್ಲಿ ಅವರು ಕ್ಯಾಂಪನ್ನು ಹಾಕ್ತಾರೆ. ಯಾರಿಗೆ ಆಸಕ್ತಿ ಇದೆಯೋ ಸಂಗೀತ ಕಲೀಲಿಕ್ಕೆ ಅವರು ಗವಿಮಠಕ್ಕೆ ಹೋಗಿ ಸಂಗೀತವನ್ನ ಕಲಿಬಹುದು. ಈ ರೀತಿಯಲ್ಲಿ ಚಂದ್ರಶೇಖರ್ ಅವರು ಏನ್ ಮಾಡ್ತಾರೆ, ಪುಟ್ಟರಾಜು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪಂಚಾಕ್ಷರಿ ಗವಾಯಿಗಳಿಗೆ ಹೇಳ್ತಾರೆ, ಪುಟ್ಟರಾಜನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹೇಳಿ. ಹಾಗೆ ಪುಟ್ಟರಾಜು ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾಗ್ತಾನೆ. ಆಗ ಪುಟ್ಟರಾಜು ಅವರು ಅನ್ಕೊಳ್ತಾರೆ, ನಾನೊಬ್ಬ ಅಂಧ, ನನಗೆ ಸಾಧನೆ ಮಾಡೋಕ್ಕಾಗಲ್ಲ, ಊಟ ತಿಂಡಿ ಸಿಕ್ಕಿ ಇಲ್ಲಿ ನಾನು ಜೀವನವನ್ನು ಸಾಗಿಸಿದ್ರೆ ಸಾಕು ಅಂತ ಹೇಳಿ ಒಂದು ಮನೋಭಾವ ಇಲ್ಲದಿರುವಂತಹ ಪುಟ್ಟರಾಜು ಅವರು ತಾನು ಛಲವನ್ನು ಇಟ್ಕೊಂಡು ಸಾಧನೆಯನ್ನು ಮಾಡಬೇಕು ಅಂತ ಮನೋಭಾವ ಉಳ್ಳವರಾಗಿರ್ತಾರೆ. ಜೊತೆಗೆ ಇಲ್ಲಿ ಪಂಚಾಕ್ಷರಿ ಗವಾಯಿಗಳಿಗೂ ಕೂಡ ಕಣ್ಣು ಕಾಣಿಸ್ತಾ ಇರಲ್ಲ. ಹಾಗಾಗಿ ಪುಟ್ಟರಾಜು ಅವರು ಏನನ್ಕೊಳ್ತಾರಂತ ಹೇಳಿದ್ರೆ, ಪಂಚಾಕ್ಷರಿ ಗವಾಯಿಗಳು ಅಂದ್ರೆ ಗುರುಗಳಾದ ಅವರಿಗೂ ಕೂಡ ಕಣ್ಣು ಕಾಣಿಸ್ತಿಲ್ಲ, ಆದ್ರೂ ಅವರು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ನಾನು ಕೂಡ ಅವರಂತೆ ಸಾಧನೆಯನ್ನ ಮಾಡಬೇಕು, ಅವರು ಏನ್ ಹೇಳ್ತಾರೋ ಅದೇ ನನಗೆ ಮಂತ್ರ. ಅವರ ಒಂದು ಭಾವನೆ ಈ ರೀತಿ ಆಗಿತ್ತು. ಕಲಿಯುವಂತಹ ದಾಹ ಪುಟ್ಟರಾಜು ಅವರಿಗಿತ್ತು. ಗುರು ಶಿಷ್ಯ ಇಬ್ಬರಿಗೂ ಕಣ್ಣು ಕಾಣಿಸ್ದೇ ಹೋದ್ರು ಇಲ್ಲಿ ಗುರುಗಳು ಪುಟ್ಟರಾಜುಗೆ ಹೇಳ್ತಾರೆ, ನಮಗೆ ಹೊರಗಿನ ಕಣ್ಣು ಕಾಣಿಸ್ತಾ ಇದ್ರೇನು, ಅಂತರಾಳದ ಕಣ್ಣು ಅಂದ್ರೆ ಒಳಗಿನ ಕಣ್ಣು, ನಮಗಿರ್ತಕ್ಕಂಥ ಛಲ, ನಾವು ಸಾಧನೆ ಮಾಡ್ಬೇಕಂತ ಇರ್ತಕ್ಕಂಥ ಛಲ ಒಂದಿದ್ರೆ ಸಾಕು, ನಾವೇನನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿ ಒಳಗಿನ ಕಣ್ಣು ನಮಗೆ ಅರಳಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಪಂಚಾಕ್ಷರಿ ಗವಾಯಿಗಳು ಒಬ್ರು ಶ್ರೇಷ್ಠ ಗುರುಗಳಾಗಿದ್ದರು. ಅವರು ಮಕ್ಕಳ ಮನಸ್ಸನ್ನ ಅಂದ್ರೆ ಶಿಷ್ಯರ ಮನಸ್ಸನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು, ಅವರ ಮನಸ್ಸನ್ನ ಓದುತ್ತಿದ್ರು. ಹಾಗಾಗಿ ಇಲ್ಲಿ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜವನ್ನ ಸರಿಯಾಗಿ ಗಮನಿಸ್ತಾರೆ. ಅವನು ಸಾಮಾನ್ಯ ಹುಡುಗನಲ್ಲ, ಇವನಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅಂತ ಹೇಳಿ ಗುರುತಿಸ್ತಾರೆ. ಹಾಗೆ ಅವನಿಗೆ ಸಂಗೀತ ಮಾತ್ರವಲ್ಲದೆ ಸಾಹಿತ್ಯವನ್ನ ಕೂಡ ಇವರು ಹೇಳಿಕೊಡ್ತಾರೆ. ಹೇಗೆ ಗಂಗಾ ಯಮುನಾ ಒಟ್ಟಿಗೆ ಇದ್ರೆ ಚೆನ್ನಾಗಿರತ್ತೋ ಅದೇ ರೀತಿಯಲ್ಲಿ, ಅಂದ್ರೆ ಗಂಗಾ ಯಮುನಾ ಅನ್ನೋದು ನದಿ ಅಲ್ವಾ, ಅದೆರಡು ಒಟ್ಟಿಗೆ ಸೇರಿದ್ರೆ ಯಾವ ರೀತಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನ ಇವರು ಹೇಳಿಕೊಡ್ತಾರೆ. ಅವನಿಗೆ ಅಂದ್ರೆ ಪುಟ್ಟರಾಜುಗೆ ಓದ್ಲಿಕ್ಕೆ ಯಾವ ರೀತಿ ಅನುಕೂಲಗಳು ಬೇಕೋ ಅದನ್ನೆಲ್ಲವನ್ನ ಪಂಚಾಕ್ಷರಿ ಗವಾಯಿಗಳು ಮಾಡಿಕೊಡ್ತಾರೆ. ಪಾಣಿನಿಯ ಅಷ್ಟಾಧ್ಯಾಯಿ, ಶರ್ವವರ್ಮನ ಕಾತಂತ್ರ, ಕೇಶಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಯ ಕೈವಲ್ಯ ಪದ್ಧತಿ, ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ, ಕನ್ನಡ ವ್ಯಾಕರಣ ಈ ಎಲ್ಲ ಶಾಸ್ತ್ರಗಳನ್ನ ಇವರು ಕಲಿತರು. ಗ್ರಂಥಗಳನ್ನ ಕೂಡ ಓದಿದ್ರು. ಇವರು ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋದಲ್ದೇನೆ ಅದರಲ್ಲಿ ಪಾರಂಗತರಾದರು. ಮಕ್ಕಳೇ, ನಾನು ಆಗ್ಲೇ ಹೇಳ್ದೆ ಪುಟ್ಟರಾಜು ಅವರು ಅಂಧರಾಗಿದ್ರಲ್ವಾ, ಹಾಗಾಗಿ ಅವರು ಓದ್ಲಿಕ್ಕಾಗ್ಲಿ ಬರೀಲಿಕ್ಕಾಗ್ಲಿ ಅವರು ಬೇರೆಯವರ ಸಹಾಯವನ್ನ ಪಡಿತಾ ಇದ್ರು. ಬೇರೆಯವರ ಕೈಯಲ್ಲಿ ಅವರು ಓದಿಸ್ತಾ ಇದ್ರು, ಬರೆಸ್ತಾ ಇದ್ರು. ಇದಕ್ಕೆಲ್ಲ ಮುಕ್ತಾಯವನ್ನ ಹಾಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಬ್ರೈಲ್ ಲಿಪಿಯನ್ನ ಕಲ್ತ್ಕೊಂಡ್ರು. ಈ ಬ್ರೈಲ್ ಲಿಪಿ ಏನಪ್ಪಾ ಅಂತ ಹೇಳಿದ್ರೆ ಇದು ಚುಕ್ಕಿಯ ಅಕ್ಷರ. ಅಂಧರಿಗೆ, ಕಣ್ಣು ಕಾಣಿಸ್ದೇ ಇರುವಂಥವರಿಗೆ ಚುಕ್ಕಿಯಿಂದ ಅಕ್ಷರಗಳಿರುತ್ತೆ, ಅದನ್ನ ನಾವು ಸೆನ್ಸ್ ಮಾಡಿ ಅದನ್ನ ಮುಟ್ಟಿ ಓದಬಹುದು. ಹೊಳೆ ಆಲೂರಿನಲ್ಲಿ ಪುಟ್ಟರಾಜು ಅವರ ಸಂಗೀತದ ಕ್ಯಾಂಪು ನಡೀತಿದೆ ಅಂತ ಹೇಳಿ ತಾಯಿ ಸಿದ್ದಮ್ಮಯ್ಯನಿಗೆ ಗೊತ್ತಾಗತ್ತೆ. ಆಗ ಮಗನನ್ನ ನೋಡುವ ತವಕ, ಅಂದ್ರೆ ಮಗ ಬೆಳೆದು ದೊಡ್ಡವನಾಗಿರ್ತಾನೆ, ಅವನನ್ನ ನೋಡ್ಬೇಕು, ಮನೆಗೆ ಕರ್ಕೊಳ್ ಬರ್ಬೇಕು ಅಂತ ಹೇಳಿ ತಾಯಿಗೆ ಅನ್ಸುತ್ತೆ. ಹಾಗಾಗಿ ಅವರು ಪಾಠಶಾಲೆಗೆ, ಸಂಗೀತ ಪಾಠಶಾಲೆಗೆ ಪಂಚಾಕ್ಷರಿ ಗವಾಯಿಗಳ ಹತ್ರ ಹೋಗ್ತಾರೆ. ಹೋಗಿ ಸೆರಗೊಡ್ಡಿ ಪಾದಾರ್ಪಣೆ ಮಾಡಿ ತನ್ನ ಮಗನನ್ನ ಕಳಿಸಿಕೊಡಿ, ನಾನು ಅವನಿಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಪಂಚಾಕ್ಷರಿ ಗವಾಯಿ ಹತ್ರ ಕೇಳ್ತಾರೆ ತಾಯಿ ಸಿದ್ದಮ್ಮ. ಆಗ ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರೆ, ಅವನು ಬಂದ್ರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ವಾತ್ಸಲ್ಯ ಪೂರ್ಣವಾಗಿ ಹೇಳ್ತಾರೆ.
ತಾಯಿ ಸಿದ್ದಮ್ಮಯ್ಯ ಮಗನನ್ನ ನೋಡ್ತಾಳೆ, ಬಹಳ ಖುಷಿ ಆಗತ್ತೆ, ಮಗನ ಬೆಳವಣಿಗೆ ನೋಡಿ ಖುಷಿ ಆಗತ್ತೆ. ಅವಳು ಹೇಳ್ತಾಳೆ, ನಾನು ನಿನಗೆ ಮದುವೆ ಮಾಡಬೇಕು, ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಅವಳ ಭಾವನೆಯನ್ನ ವ್ಯಕ್ತಪಡಿಸ್ತಾಳೆ. ಆಗ ಈ ಪುಟ್ಟರಾಜು ಹೇಳ್ತಾನೆ, ನಾನು ಬರೋದಿಲ್ಲ ಅಮ್ಮ, ಈ ಸಮಾಜದ ಹಣದಿಂದ ನಾನು ಓದಿದ್ದೀನಿ, ಹಾಗಾಗಿ ಈ ಸಮಾಜಕ್ಕಾಗಿ ನಾನೇನಾದರೂ ಮಾಡಬೇಕು, ನನ್ನನ್ನು ಸಮಾಜಕ್ಕೆ ಅರ್ಪಿಸಿಬಿಡು, ನನಗೆ ಗುರುಗಳೇ ಸರ್ವಸ್ವ ಅಂತ ಹೇಳಿ ಹೇಳ್ತಾನೆ. ಆಗ ಈ ತಾಯಿ ಸಿದ್ದಮ್ಮಯ್ಯ ಮಹಾತಾಯಿಯಂತೆ ವರ್ತಿಸ್ತಾಳೆ. ಸರಿ ಮಗನೇ, ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೆ ಬೇಡ, ನೀನು ಸಮಾಜಕ್ಕೋಸ್ಕರ ಏನು ಮಾಡಬೇಕು, ಏನು ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅದನ್ನು ನೀನು ಮಾಡು, ನಿನ್ನ ಹೆಸರು ಶ್ರೇಷ್ಠವಾಗಿ ಬೆಳೆಯಲಿ, ನೀನು ಅಮರನಾಗು ಅಂದರೆ ಅಮರವಾಗಿ ಬೆಳಿ ಅಂತ ಹೇಳಿ ಇಲ್ಲಿ ತಾಯಿ ಆಶೀರ್ವಾದ ಮಾಡ್ತಾಳೆ. ನಿನ್ನಂಥ ಮಗನನ್ನ ಪಡೆದ ನಾನೇ ಭಾಗ್ಯವಂತಳು ಅಂತ ಹೇಳಿ ಅವಳು ಹೃದಯ ಭಾರವಾಗಿದ್ರೂ ಕೂಡ ಮನಸ್ಸಿನಿಂದ ಮಗನಿಗೆ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವಳು ಹೊರಟು ಹೋಗ್ತಾಳೆ. ಪಂಚಾಕ್ಷರಿ ಗವಾಯಿಗಳು ಗಾಂಧಿ ತತ್ವವನ್ನ ಅನುಸರಿಸುತ್ತಿದ್ದರು. ಭಾರತ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆಗಳಲ್ಲಿ ಒಂದಾದ ಖಾದಿ ಬಟ್ಟೆಯನ್ನ ಅವರು ಧರಿಸ್ತಾ ಇದ್ರು. ಆ ಖಾದಿ ಬಟ್ಟೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಶುಭ್ರವಾದ ಬಿಳಿಯ ಉದ್ದನೆಯ ಬಟ್ಟೆಯನ್ನ ಇವರು ಧರಿಸ್ತಾ ಇದ್ರು, ಪಂಚೆಯನ್ನ ಉಡ್ತಾ ಇದ್ರು, ತಲೆಯ ಮೇಲೆ ಕೆಂಪು ಬಣ್ಣದ ಪೇಟವನ್ನ ಧರಿಸ್ತಾ ಇದ್ರು, ಹಣೆಗೆ ವಿಭೂತಿಯನ್ನ ಹಚ್ತಾ ಇದ್ರು, ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನ ಹಾಕ್ತಾ ಇದ್ರು. ಇವರು ಶಿವನ ಆರಾಧಕರಾಗಿದ್ರು. ಹಾಗೆ ಕೈಯಲ್ಲಿ ಒಂದು ಬೆತ್ತವನ್ನ ಹಿಡಿದುಕೊಂಡು ಓಡಾಡ್ತಿದ್ರು. ನಂತರ ಅವರು ಹಾಕುವ ಚಪ್ಪಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮರದ ಚಪ್ಪಲಿಗೆ ಬಟ್ಟೆಯ ಒಂದು ಹೊದಿಕೆಯನ್ನ ಹಾಕಿ, ಅಂದ್ರೆ ಬಟ್ಟೆಯನ್ನ ಹೊದಿಕೆಯ ರೀತಿಯಲ್ಲಿ ಹಾಕಿಕೊಂಡು ಆ ಚಪ್ಪಲಿಯನ್ನ ಇವರು ಧರಿಸ್ತಾ ಇದ್ರು. ಪುಟ್ಟರಾಜು ಅವರು ಕನ್ನಡ, ಹಿಂದಿ, ಸಂಸ್ಕೃತ ಈ 3 ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದರು. ಗಾಯನ, ವಾದ್ಯ ನುಡಿಸುವುದರಲ್ಲಿ, ಸಾಹಿತ್ಯ, ಕೀರ್ತನೆಗಳು ಮೊದಲಾದವುಗಳಲ್ಲಿ ಜ್ಞಾನಯೋಗಿ ಪ್ರಸಿದ್ಧರಾಗಿದ್ದರು. 3 ಭಾಷೆಗಳಲ್ಲಿ ಇವರು 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗಾಗಿ ಇವರು ತ್ರಿಭಾಷಾ ಕವಿಯಾಗಿದ್ದರು. ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇವರಿಗೆ ದೊರಕಿದೆ. ಸಂಗೀತ ಕ್ಷೇತ್ರದಲ್ಲಿ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರಿಗೆ ಇವರು ಉಚಿತ ಸಂಗೀತವನ್ನ ಹೇಳಿಕೊಟ್ಟಿದ್ದಾರೆ. ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು 2010ರಲ್ಲಿ ಇವರು ಅನಂತದಲ್ಲಿ ಅನಂತರಾದರು, ಅಂದರೆ ದೇವರಲ್ಲಿ ಲೀನರಾದರು. ಈಗಲೂ ಕೂಡ ಅವರ ಹೆಸರನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ಬೋದಾಗಿದೆ. ಇತಿಹಾಸದಲ್ಲಿ ಅವರು ಜೀವಂತವಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮಕ್ಕಳೇ, ಇದಿಷ್ಟು ಪುಟ್ಟರಾಜು ಗವಾಯಿಯವರ ಸಾಧನೆಯಾಗಿತ್ತು. ಅವರು ಯಾವ ರೀತಿಯಲ್ಲಿ ತಮ್ಮ ಸಾಧನೆಯನ್ನ ಮಾಡಿ ಜಗತ್ತಿಗೆ ತೋರಿಸಿದ್ದಾರೆ ಅಂತ ಈ ಪಾಠದಲ್ಲಿ ಹೇಳಲಾಗಿದೆ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ.